ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕಿಂಗ್ ಬ್ಲಾಗ್. ಇವತ್ತಿನ ವಿಡಿಯೋನಲ್ಲಿ ಸಿಂಪಲ್ಲಾಗಿ ರುಚಿಯಾಗಿ ಒಂದು ಕರ್ಬೂಜ ಹಣ್ಣಿನ ಜ್ಯೂಸ್ನ ಯಾವ ರೀತಿ ಮಾಡೋದಂತ ನೋಡೋಣ. ಇದಕ್ಕೆ ನಾನಿಲ್ಲಿ ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ಚಿಕ್ಕ ಕರ್ಬೂಜ ಹಣ್ಣಲ್ಲಿ ಒಂದು ಗ್ಲಾಸ್ ಮಾತ್ರ ಜ್ಯೂಸ್ ಆಗುತ್ತೆ ಅಷ್ಟೇ. ತುಂಬ ಚೆನ್ನಾಗಿ ಈ ಥರ ಮಾಡಿಕೊಂಡ್ರೆ, ಇಲ್ಲಾಂದರೆ ಒಂದು 2-3 ಗ್ಲಾಸು ಸಹ ಮಾಡ್ಕೊಳ್ಬೋದು. ನೀರನ್ನ ಆ್ಯಡ್ ಮಾಡಿಕೊಂಡ್ರೆ, ನೀರು ಆ್ಯಡ್ ಮಾಡ್ಕೊಳ್ದಲೇ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ಮೀಡಿಯಮ್ ಆಗಿರೋ ಸೈಜಲ್ಲಿ ತೊಗೊಂಡಿದ್ದೀನಿ. ಇದರಲ್ಲಿ 1 ಗ್ಲಾಸ್ ಮಾತ್ರ ಆಗುತ್ತೆ. ತುಂಬ ದೊಡ್ಡ ಸೈಜ್ ತೊಗೊಂಡ್ರೆ ಅದರಲ್ಲಿ 2 ಗ್ಲಾಸ್ ಮಾಡ್ಕೊಬೋದು. ಫಸ್ಟ್ ನಾನಿಲ್ಲಿ ಕರ್ಬೂಜ ಹಣ್ಣನ್ನು ವಾಶ್ ಮಾಡಿಕೊಂಡು ಈ ರೀತಿ ಮೇಲ್ಗಡೆ ನೀಟಾಗಿ ಅದರ ಸಿಪ್ಪೆಯನ್ನು ತಿಕ್ಕೋತಾ ಇದ್ದೀನಿ. ಕೆಲವು ಕರ್ಬೂಜ ಹಣ್ಣು ಸ್ವೀಟ್ ಇರುತ್ತೆ, ಕೆಲವು ಮೀಡಿಯಮ್ ಆಗಿರುತ್ತೆ. ಇವತ್ತಿನ ಸ್ವಲ್ಪ ಸ್ವೀಟೇ ಇತ್ತು. ನಂತರ ನೋಡಿ ಅದು ಸಿಪ್ಪೆಯನ್ನು ತೆಗೆದ್ಮೇಲೆ ಅದರ ಒಳಗಡೆ ಬೀಜವನ್ನು ಸಹ ಸಪ್ರೇಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ನಂತರ ನಾವು ಅದೇನು ಸಪ್ರೇಟ್ ಮಾಡ್ಕೊಂಡು ಬೀಜನ ಅದೇನು ಹಣ್ಣಿತ್ತು ನೋಡಿ ಅದನ್ನು ಮಿಕ್ಸಿ ಜಾರ್ಗೆ ಪೀಸ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ನೀರು ಆ್ಯಡ್ ಮಾಡಿದ್ರೆ ತುಂಬ ಸಕ್ಕರೆ ಇಲ್ಲಾಂದರೆ ಬೆಲ್ಲ ಎಲ್ಲ ತುಂಬ ಜಾಸ್ತಿ ಹಾಕ್ಕೊಬೇಕಾಗುತ್ತೆ. ಈ ಥರ ಮಾಡಿದಾಗ ವಿತೌಟ್ ಶುಗರ್ ಆ್ಯಂಡ್ ಮತ್ತು ಬೆಲ್ಲವನ್ನು ಹಾಕದೆ ಚೆನ್ನಾಗಾಗುತ್ತೆ. ಅಂದರೆ ನಾನೊಂದು ಸ್ವಲ್ಪ ಒಂದು ಸ್ಪೂನಷ್ಟು ಬೆಲ್ಲವನ್ನು ಹಾಕೋತೀನಿ, ಇನ್ನೂ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ. ಈಗ ನೋಡಿ ಪೂರ್ತಿ ಕರ್ಬೂಜ ಹಣ್ಣನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಸಕ್ಕರೆಗೆ ರುಬ್ಬಿಟ್ಕೊಂಡಿದ್ದೀನಿ ನಾನು ಏಲಕ್ಕಿ ಪುಡಿನ, ಅದನ್ನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಕುಟ್ಟಿ ಏಲಕ್ಕಿ ಏನಾದರೂ ಸೇರಿಸಿದ್ರೆ ಆಯಿತು ಅಷ್ಟೇ, ಒಂದು 2 ಏಲಕ್ಕಿಯನ್ನು. ನಂತರ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ. ಸೇರಿಸದೇ ಇದ್ರೂ ಆಗುತ್ತೆ. ತುಂಬ ಸಪ್ಪೆ ಇದ್ದರೆ ಒಂದೂವರೆ ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ಳಿ. ಇವತ್ತು ಮೀಡಿಯಮ್ ಆಗಿ ಹಣ್ಣೆ ಚೆನ್ನಾಗಿತ್ತು, ಅದರಿಂದ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ ಈಗ ಒಂದು ಹಣ್ಣಲ್ಲಿ ಇಷ್ಟು ಜ್ಯೂಸ್ ಆಗುತ್ತೆ ಅಷ್ಟೇ. ನೋಡಿ ಈಗ ಗ್ಲಾಸ್ಗೆ ಸೇರಿಸ್ತಾ ಇದ್ದೀನಿ. ನೋಡಿ ಇಷ್ಟೇ ಜ್ಯೂಸ್ ಆಗೋದು. ಇನ್ನು ಚೂರು ಮಿಕ್ಕಿದೆ ನೋಡಿ, ಇಲ್ಲಿ ಇನ್ನೊಂದು 1/4 ಗ್ಲಾಸು ಇಲ್ಲ ಅಷ್ಟು ಮಿಕ್ಕಿದೆ. ಅಂದರೆ ಒಂದು ಚಿಕ್ಕ ಕರ್ಬೂಜ ಹಣ್ಣಲ್ಲಿ 1 ಗ್ಲಾಸಷ್ಟು ನಾವು ಜ್ಯೂಸ್ನ ರೆಡಿ ಮಾಡ್ಕೊಳ್ಬೋದು. ಇದು ತುಂಬ ಹೆಲ್ದಿ ಡ್ರಿಂಕ್ ಆಗಿರೋದ್ರಿಂದ ಮಾಡ್ಕೊಂಡು, ಅಂದರೆ ಈಗ ಬರ್ತಾ ಇದೆ ಅಲ್ವಾ, ಸೀಸನ್ ಅಲ್ವಾ, ತುಂಬ ಚೆನ್ನಾಗಿ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.